ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಗನಬಂಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಗೆನಬಂಡೆಗೆ ಹೋಗೋ ದಾರಿಯಲ್ಲಿ ಅಡ್ಗಲ್ ಬರುತ್ತೆ. ಅಡ್ಗಲಲ್ಲಿ ಈಶ್ವರನ ದೇವಸ್ಥಾನ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ಗೌನಪಲ್ಲಿ ಬಿಟ್ಟಾಗಿಂದ ಹಿಂದು ಮುಂದೆ ನಡ್ಕೊಂಡು ಹೋಗ್ತಾ ಇರ್ತೀವಿ. ಇದು ಈ ಅಡ್ಗಲ್ಗೆ ಸೇರಿದಾಗ ಎಲ್ಲರೂ ಅಲ್ಲಿ ವೆಯ್ಟ್ ಮಾಡ್ತೀವಿ, ಎಲ್ಲರೂ ಬರೋವರೆಗೂ. ಎಲ್ಲರೂ ಬರಲಿ ಮತ್ತು ಹೋಗೋಣ ಅಂತ. ಈಶ್ವರನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ಪೂಜೆ ಮಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಎಲ್ಲ ಉಡ್ಡೆಗೆ ಸೇರಿಕೊಂಡು ಎಲ್ಲರೂ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗ್ತೀವಿ. ಇಲ್ಲಿ ಅರ್ಚಕರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ನನಗೆ ಇಷ್ಟ ಆಯಿತು. ನೆಮ್ಮದಿಯಿಂದ ಅರ್ಜೆಂಟ್ ಇಲ್ದಿರ ನಮಗೆ ನೀಟಾಗಿ ಪೂಜೆ ಮಾಡಿಕೊಡ್ತಾರೆ. ನಾವು ಸುಮಾರು ಗೌನಪಲ್ಲಿಯಿಂದ ಒಂದು 50ರಿಂದ 100 ಜನ ಹೋಗ್ತೀವಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇಷ್ಟೆಲ್ಲ ಹೋಗ್ತೀವಿ. ನೀವು ಟ್ರೈ ಮಾಡಿ ನೋಡಿ. ನೀವೇನಾದರೂ ಬರೋಕ್ಕಾದರೆ ನೆಕ್ಸ್ಟ್ ವೀಕ್ ಬನ್ನಿ. ಇನ್ನೇನು ಗೆನಬಂಡೆ ಸೇರಿಕೊಂಡ್ವಿ. ಇದು ಗೆನಬಂಡೆ ಗವಿ ಅಂತಾರೆ. ಇಲ್ಲಿ ಏನಂತ ಹೇಳ್ತಾರೆ ಅಂದರೆ, ನಾನು ಯಾವತ್ತೂ ಚಿಕ್ಕಂದ್ಲಿಂದ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಗುಹೆ ಥರ, ಗುಹೆಯಲ್ಲಿ ಇಲ್ಲಿಂದ ನಾವು ತಿರುಪತಿವರೆಗೂ ದಾರಿ ಇದೆ ಅಂತ ಹೇಳ್ತಾರೆ. ಬಟ್ ಯಾರೂ ಹೋಗಿರೋದೇನಿಲ್ಲ. ಒಂದು ಸ್ವಲ್ಪ ಒಳಗಡೆಗೆ ಹೋಗ್ಬೋದು. ಅಲ್ಲಿಂದ ನೋಡಿ ತೂತು ಕಾಣಿಸ್ತಿದೆಯಲ್ಲ, ಅದೇನಂತೆ ದಾರಿ. ಒಳಗಡೆಗೆ ಯಾರೂ ಹೋಗಿರೋದಿಲ್ಲ, ನೋಡಿರೋದಿಲ್ಲ ನನಗೆ ತಿಳಿದಷ್ಟು ಮಟ್ಟಿಗೆ. ಹಂಗೆ ಹೇಳ್ತಾರೆ ಎಲ್ಲರೂ. ಗೆನಬಂಡೆಗೆ ನೀವು ಯಾವಾಗಾದರೂ ಬಂದಿದ್ದೀರಾ, ಇದೆಲ್ಲ ನೀವು ನೋಡಿದ್ದೀರಾ, ನನಗೊಂದು ಕಾಮೆಂಟಲ್ಲಿ ತಿಳಿಸಿ. ಒಳಗಡೆ ಅರ್ಚಕರು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಆದರೂ ಒಂದು ಸ್ವಲ್ಪ ತೆಗೆದಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತ. ನಾವು ಗೌನಪಲ್ಲಿ 6 ಗಂಟೆಗೆ ಬಿಟ್ವಿ. ಗೆನಬಂಡೆ ಸೇರೋಷ್ಟೊತ್ತಿಗೆ 8:15ಗೆ ಸೇರಿಕೊಂಡ್ವಿ. ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ವೆಹಿಕಲಲ್ಲಿ ರಿಟರ್ನ್ ಆದ್ವಿ ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.